ನ್ಯಾಯ ಪಾಲನೆಯಿಂದ ಸ್ವತಃ ನಿಮಗೆ, ನಿಮ್ಮ ಹೆತ್ತವರಿಗೆ ಮತ್ತು ನಿಮ್ಮ ಬಂಧುಗಳಿಗೆ ನಷ್ಟವಾಗುವುದಾದರೂ ನೀವು ಪಾಲಿಸಿ ನ್ಯಾಯವನ್ನು ಅಂತ. ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಾದಿಲು. ಒಂದು ಸಮಾಜದಲ್ಲಿ ಅನೇಕ ಸಮುದಾಯಗಳು ಜೊತೆಯಾಗಿ ಜೀವಿಸುವಾಗ ಅವರ ಮಧ್ಯೆ ಭಿನ್ನತೆಗಳಿರ್ತವೆ, ಅವರ ಮಧ್ಯೆ ಪೂರ್ವಗ್ರಹಗಳಿರ್ತವೆ. ಆದರೆ ಯಾವುದೇ ಭಿನ್ನತೆ, ಯಾವುದೇ ಪೂರ್ವಗ್ರಹ ಅಥವಾ ಯಾವುದೇ ವೈಷಮ್ಯ ಕೂಡ, ಯಾವುದೇ ಪ್ರತೀಕಾರದ ಭಾವನೆ ಕೂಡ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಮಾಡುವುದಕ್ಕೆ ನಿಮ್ಮನ್ನು ಪ್ರೇರೇಪಿಸಬಾರ್ದು ಅಂತ ಕುರಾನ್ನಲ್ಲಿ ಹೇಳಲಾಗಿದೆ. ಮತ್ತು ಇದಿಲು ಹೂ ಅಕ್ರಬು ಲಿತ್ತಕ್ವಾ, ನೀವು ನ್ಯಾಯ ಪಾಲಿಸಿರಿ, ಇದುವೇ ದೇವನಿಷ್ಠೆಗೆ ಒಗ್ಗುವಂತಹ ಧೋರಣೆ ಅಂತ ಕುರಾನ್ ಹೇಳ್ತದೆ. ಅದೇ ರೀತಿ ಕುರಾನ್ನಲ್ಲಿ ಇನ್ನೊಂದು ಕಡೆ ಹೇಳಲಾಗಿದೆ, ವೈದಾ ಕುಲ್ತುಂ ಫಾದಿಲು, ನೀವು ಮಾತನಾಡುವಾಗ ನ್ಯಾಯೋಚಿತವಾಗಿ ಮಾತಾಡಿ. ವಲೌ ಕಾನದ ಕುರುಬ, ನಿಮ್ಮ ಆಪ್ತರ ವಿಷಯವಾಗಿದ್ದರೂ ಸರಿಯೇ ಅಂತ, ಅವರಿಗೆ ಅಹಿತವಾದರೂ ಸರಿಯೇ, ನ್ಯಾಯವಾದದನ್ನೇ ಮಾತನಾಡಿ ಅಂತ. ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದು ಕೇಳಿದ. ಅದು ಒಂದು ದೀರ್ಘ ಪ್ರಶ್ನೆಗಳ ಸರಮಾಲೆ. ಅದು ಅದರಲ್ಲಿ ಒಂದು ಪ್ರಶ್ನೆ, ನಾನು ನ್ಯಾಯನಿಷ್ಠನಾಗಿ ಬಯಸ್ತೇನೆ, ಏನು ಮಾಡಬೇಕು ನಾನು ಅಂತ. ಒಬ್ಬ ನ್ಯಾಯವಂತ ಮನುಷ್ಯನಾಗಬೇಕು ನಾನು, ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ನಿನಗಾಗಿ ಏನನ್ನು ಬಯಸ್ತೀಯೋ ಅದನ್ನೇ ಬೇರೆಲ್ಲರಿಗಾಗಿ ಬಯಸು, ನ್ಯಾಯಶೀಲನಾಗಲಿಕ್ಕೆ ಅದುವೇ ಅತ್ಯುತ್ತಮ ದಾರಿ ಅಂತ. ಇನ್ನು ಕುರಾನ್ನಲ್ಲಿ ನನಗೆ ವೈಯಕ್ತಿಕವಾಗಿ ಪರಸ್ಪರ ಮಾನವೀಯ ಸಂಬಂಧಗಳು, ಸಾಮಾಜಿಕ ಸಂಬಂಧಗಳ ಹಿನ್ನೆಲೆಯಲ್ಲಿ ಬಹಳ ಪ್ರಸ್ತುತ ಅಂತ ಅನಿಸಿದಂಥ ಒಂದು ವಾಕ್ಯ ಏನಂತ ಹೇಳಿದರೆ, ಇನ್ನಲ್ಲಾಹ ಯಅಮುರುಕುಂ ಬಿಲ್ ಅದ್ಲ್ ವಲ್ ಇಹ್ಸಾನ್ ಅಂತ. ದೇವರು ನಿಮಗೆ ಆದೇಶಿಸ್ತಾನೆ, ನ್ಯಾಯ ಪಾಲಿಸಬೇಕು ಅಂತ ಆದೇಶಿಸ್ತಾನೆ, ಮಾತ್ರ ಅಲ್ಲ ಸೌಜನ್ಯ ತೋರಬೇಕು ಅಂತ ಆದೇಶಿಸ್ತಾನೆ ಅಂತ. ನ್ಯಾಯೋಚಿತವಾಗಿ ಯಾರಿಗೆ ಯಾವಾಗ ಎಷ್ಟು ಸಲ್ಲಬೇಕು ಅಷ್ಟನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಮತ್ತು ಅಷ್ಟಕ್ಕೆ ತೃಪ್ತರಾಗಬಾರ್ದು. ಅದರ ಜೊತೆಗೆ ಇನ್ನಷ್ಟು ಸೌಜನ್ಯವನ್ನು, ಇನ್ನಷ್ಟು ಔದಾರ್ಯವನ್ನು ತೋರಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ ಶಿಷ್ಟಾಚಾರ ಏನಂತ ಹೇಳಿದರೆ, ನ್ಯಾಯದ ವಿಷಯದಲ್ಲಿ ನನಗಾಗಿ ನಾನು ನ್ಯಾಯ ಕೇಳುವಾಗ ನ್ಯಾಯಕ್ಕಿಂತ ಕಡಿಮೆಯಲ್ಲಿ ನಾನು ತೃಪ್ತನಾಗಬೇಕು. ನನಗೆ ನ್ಯಾಯೋಚಿತವಾಗಿ ಎಷ್ಟು ಸಿಗಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಸಿಕ್ಕಿದ್ರೂ ನಾನು ತೃಪ್ತನಾಗಬೇಕು ಮತ್ತು ನಾನು ಕೈ ಹಿಂದೆ ಪಡಿಬೇಕು. ಆದರೆ ಇನ್ನೊಬ್ಬನಿಗೆ ಕೊಡುವ ವಿಷಯ ಬಂದಾಗ ಅವನಿಗೆ ನ್ಯಾಯೋಚಿತವಾಗಿ ಎಷ್ಟು ಸಲ್ಲಬೇಕು ಅಷ್ಟು ಸಲ್ಲಿಸಿ ಕೈ ಹಿಂದೆ ತೆಗೆದುಕೊಳ್ಳುವುದಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ಕೊಟ್ಟು ಕೈ ಹಿಂದೆ ತಗೊಳ್ಬೇಕು. ನಾನು ಬಾಲ್ಯದಲ್ಲಿ ಒಮ್ಮೆ ಒಂದು ಅಂಗಡಿಯಲ್ಲಿ ನೋಡಿದೆ, ಅಕ್ಕಿ ಇಂತಿಷ್ಟು ಕಿಲೋ ಅಂತ ತೂಕ ಮಾಡಿ ಕೊಟ್ಟ ನಂತರ ಅವರು ಗೋಣಿಗೆ ಕೈ ಹಾಕಿ ಇನ್ನೂ ಸ್ವಲ್ಪ ಅಕ್ಕಿಯನ್ನು ಹಾಕಿದರು. ಅದಕ್ಕೆ ನಾನು ತಂದೆಯವರ ಹತ್ರ ಕೇಳಿದೆ, ಇದು ಯಾಕೆ ಅವರು ತೂಕ ಮಾಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅದರ ನಂತರ ಮತ್ತೆ ಚೀಲಕ್ಕೆ ಕೈ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಅಕ್ಕಿಯನ್ನು ಹಾಕಿದ್ರಲ್ಲ ಅಂತ. ಆಗ ತಂದೆಯವರು ಹೇಳಿದರು, ಏನಂತ ಹೇಳಿದರೆ, ತೂಕದಲ್ಲಿ ಒಬ್ಬ ಮನುಷ್ಯ ನರಕಕ್ಕೆ ಹೋಗಲಿಕ್ಕೆ ಅವನು ಆ ಮಹಾಪಾಪಗಳನ್ನೆಲ್ಲ ಮಾಡಬೇಕಾಗಿಲ್ಲ. ತೂಕದಲ್ಲಿ, ಅಳತೆ ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ, ಒಬ್ಬನಿಗೆ ಎಷ್ಟು ಸಲ್ಲಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಸಂದು ಹೋದರೆ ಅವನ ನರಕಕ್ಕೆ ಅದೇ ಸಾಕು, ಅವನನ್ನು ನರಕವಾಸಿಯಾಗಿಸಲಿಕ್ಕೆ ಅಂತ. ಆದ್ದರಿಂದ ಎಚ್ಚರಿಕೆಯ ರೂಪದಲ್ಲಿ ಆ ವ್ಯಾಪಾರಿ ತಾನು ಎಷ್ಟನ್ನು ಕೊಡಬೇಕು ಅಷ್ಟನ್ನು ಕೊಟ್ಟ ನಂತರ ಮತ್ತೆ ಎಚ್ಚರಿಕೆಯ ರೂಪದಲ್ಲಿ ಇನ್ನಷ್ಟು ಸ್ವಲ್ಪ ಹೆಚ್ಚನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ಇಲ್ಲಿ ನ್ಯಾಯ ಪಾಲಿಸಿರಿ, ಅದರ ಜೊತೆಗೆ ಸೌಜನ್ಯವನ್ನು ತೋರಿ, ಔದಾರ್ಯವನ್ನು ತೋರಿ ಅಂತ ಆದೇಶಿಸಲಾಗಿದೆ. ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ, ಸಂಯಮ ಇದು ಧರ್ಮದ ಕೇವಲ ಒಂದು ಸಣ್ಣ ಭಾಗ ಅಲ್ಲ, ಅದು ನಿಸ್ಫುಲ್ ಈಮಾನ್ ಅಂತ. ಸಂಯಮ ಅಂತ ಹೇಳಿದರೆ ಅದು ಧರ್ಮದ ಅರ್ಧ ಭಾಗ ಅಂತ. ಸಂಯಮ ಇಲ್ಲದಿದ್ದರೆ ಧರ್ಮ ಇಲ್ಲ ಅಂತ. ಸ್ವಲ್ಪ ಆಲೋಚಿಸಿ ನೋಡಿ, ಮನುಷ್ಯನಿಗೆ ಧರ್ಮ ಅನೇಕ ಆದೇಶಗಳನ್ನು ಕೊಡ್ತದೆ. ಇಂತಹದನ್ನು ಮಾಡಬೇಕು ಅಂತ ಹೇಳ್ತದೆ, ಇಂತಹದನ್ನು ಮಾಡಬಾರ್ದು ಅಂತ ಹೇಳ್ತದೆ. ಈ ನಿಯಮಗಳನ್ನು ಪಾಲಿಸಲಿಕ್ಕೆ ಪ್ರಥಮವಾಗಿ ಮನುಷ್ಯನಲ್ಲಿ ಬೇಕಾಗಿರುವಂತಹದ್ದು ಸಂಯಮ. ಚಿತ್ತ ಏನೋ ಹೇಳ್ತದೆ ಅದನ್ನು ಅದುಮಿಟ್ಟು ಆದೇಶಗಳನ್ನು, ದೇವಾದೇಶಗಳನ್ನು, ನೈತಿಕ ನಿಯಮಗಳನ್ನು ಪಾಲಿಸುವುದು. ಇದು ಸತ್ಯದ ಮಾರ್ಗದಲ್ಲಿ ಮನುಷ್ಯ ಸ್ಥಿರವಾಗಿ ನಿಲ್ಲಿಕ್ಕೂ ಇದರ ಅಗತ್ಯ ಇದೆ, ಸಮಾಜ ಸ್ವಸ್ಥವಾಗಿ ಉಳಿಬೇಕಿದ್ರೂ ಇದರ ಅಗತ್ಯ ಇದೆ. ಒಬ್ಬ ವ್ಯಕ್ತಿ ಪ್ರವಾದಿಯ ಬಳಿಗೆ ಬಂದು
ಇನ್ನೊಬ್ಬ ತನ್ನ ನೆರೆಯವನ ಬಗ್ಗೆ ದೂರು ಹೇಳಿದ, ಇವನು ಇಂತಿಂತಹ ಕಿರುಕುಳ ನನಗೆ ಕೊಡ್ತಾನೆ ಅಂತ. ಅವನು ಹೇಳಿದ್ರು, ನೀನು ಕ್ಷಮಿಸಿ ಬಿಡು ಅವನನ್ನು ಅಂತ. ಆತ ಹೇಳಿದ್ರೆ, ಎಷ್ಟು ಸರಿ ಕ್ಷಮಿಸುವುದು, ನಾನು ಇಂತಿಷ್ಟು ಬಾರಿ ಕ್ಷಮಿಸಿದ, ಇಂತಹ ಬಾರಿ ಅವ ಇಂತಹ ತಪ್ಪು ಮಾಡಿದ, ಮೊನ್ನೆ ಇಂತಹ ತಪ್ಪು ಮಾಡಿದ, ನಿನ್ನೆ ಇಂತಹ ತಪ್ಪು ಮಾಡಿದ, ಎಷ್ಟು ಬಾರಿ ಕ್ಷಮಿಸುವುದು ಅಂತ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿತ್ಯ ಕನಿಷ್ಠ 70 ಬಾರಿ ಕ್ಷಮಿಸು, ಅನಂತರವೂ ಅವನು ತಪ್ಪು ಮಾಡಿದರೆ ಮತ್ತೆ ನೋಡೋಣ, ನಾವು ಅದರ ಬಗ್ಗೆ ವಿಚಾರಿಸೋಣ ಅಂತ. ಪವಿತ್ರ ಕುರಾನ್ನಲ್ಲಿ ಆದೇಶಿಸಲಾಗಿದೆ, ವಲ್ಯಾಫು ವಸ್ಫಹು ಅಲಾ ತುಹಿಬ್ಬೂನ ಯಗ್ಫಿರಲ್ಲಾಹು ಲಕುಮ್ ಅಂತ. ನೀವು ಮನುಷ್ಯರ ತಪ್ಪುಗಳನ್ನು ಕಡೆಗಣಿಸಿ ಮತ್ತು ಮನುಷ್ಯರು ಮಾಡುವ ಅನ್ಯಾಯಗಳನ್ನು ನೀವು ಕ್ಷಮಿಸಿ ಬಿಡಿ, ದೇವರು ನಿಮ್ಮನ್ನು ಕ್ಷಮಿಸಬೇಕು ಅಂತ ನೀವು ಬಯಸುವುದಿಲ್ವೇ ಅಂತ. ಪ್ರತಿಯೊಬ್ಬನಿಗೂ ನನ್ನ ತಪ್ಪುಗಳನ್ನು ದೇವರು ಕ್ಷಮಿಸಬೇಕು ಅಂತ ಇದೆ, ಆದರೆ ಇನ್ನೊಬ್ಬ ತಪ್ಪು ಮಾಡಿದಾಗ ಅವನು ಕ್ಷಮಿಸುವುದಿಲ್ಲ. ಒಂದು ವೇಳೆ ನಾವು ದೇವರಿಂದ ನಮ್ಮ ತಪ್ಪುಗಳಿಗಾಗಿ ಕ್ಷಮೆಯನ್ನು ನಿರೀಕ್ಷಿಸ್ತೇವೆ ಅಂತಾದರೆ, ನಾವು ಕ್ಷಮೆಗೆ ಅರ್ಹರು ಅಂತ ದೇವರಿಗೆ ಮನವರಿಕೆ ಮಾಡಿಸಲಿಕ್ಕೆ ನಾವು ನಮ್ಮ ಸಹಜೀವಿಗಳ ತಪ್ಪುಗಳನ್ನು ಕ್ಷಮಿಸಬೇಕು, ಮನ್ನಿಸಬೇಕು, ಕಡೆಗಣಿಸಬೇಕು. ನಮ್ಮ ಸಹಜೀವಿಗಳ ಗುಣಗಳನ್ನು ಹುಡುಕಿ ಗುರುತಿಸಬೇಕು, ಮನ್ನಿಸಬೇಕು, ಗೌರವಿಸಬೇಕು. ಇವತ್ತು ನಮ್ಮ ಸಮಾಜದಲ್ಲಿ, ಕುಟುಂಬದ ಸ್ತರದಲ್ಲಿ ಆಗಲಿ, ಸಮಾಜದ ಸ್ತರದಲ್ಲಿ ಆಗಲಿ, ರಾಷ್ಟ್ರೀಯ ಸ್ತರದಲ್ಲಿ ಆಗಲಿ, ಅಂತಾರಾಷ್ಟ್ರೀಯ ಸ್ತರದಲ್ಲಿ ಆಗಲಿ ಇರುವ ಬಿಕ್ಕಟ್ಟುಗಳನ್ನು ನೀವು ನೋಡಿದರೆ ಅಲ್ಲಿ ನಮಗೆ ಮುಖ್ಯವಾಗಿ ಕಾಣುವುದು ಸಂಯಮದ ಕೊರತೆ. ಈ ಬಿಕ್ಕಟ್ಟುಗಳ ಮೂಲ ಅಂತ. ಸಂಯಮವನ್ನು ನಾವು ಬೆಳೆಸಿಕೊಂಡ್ರೆ ಅನೇಕ ಬಿಕ್ಕಟ್ಟುಗಳನ್ನು ಮೂಲದಲ್ಲೇ ತಡಿಲಿಕ್ಕೆ ಸಾಧ್ಯ ಉಂಟು. ಬಹಳ ಸರಳವಾದ ಒಂದು ಸತ್ಯವನ್ನು ನಾವು ಗಮನಿಸಬೇಕು. ವ್ಯಕ್ತಿಗಳಾಗಿ ನಾವು ಸಂಯಮ ಕಳೆದುಕೊಂಡಾಗ, ಸಹನೆ ಕಳೆದುಕೊಂಡಾಗ ಅದರ ಪರಿಣಾಮ ಏನಾಗ್ತದೆ? ಜಗಳ ಆಗ್ತದೆ. ವ್ಯಕ್ತಿಯಿಂದ ಸ್ವಲ್ಪ ವಿಸ್ತರಿಸಿ ನೋಡಿ. ಒಂದು ಸಮುದಾಯ, ಮುಸ್ಲಿಂ ಸಮುದಾಯ ಇದೆ, ಹಿಂದೂ ಸಮುದಾಯ ಇದೆ, ಜೈನ ಸಮುದಾಯ ಇದೆ, ಬೌದ್ಧ ಸಮುದಾಯ ಇದೆ, ಸಿಖ್ ಸಮುದಾಯ ಇದೆ, ಅಥವಾ ಬೇರೊಂದು ದಾರಿಯಲ್ಲಿ ಕನ್ನಡಿಗರ ಸಮುದಾಯ ಇದೆ, ಮರಾಠಿಗರ ಸಮುದಾಯ ಇದೆ, ಮಲಯಾಳಿಗಳ ಸಮುದಾಯ ಇದೆ. ಈ ಸಮುದಾಯಗಳು ಸಂಯಮ ಕಳೆದುಕೊಂಡಾಗ ಗಲಭೆಗಳಾಗ್ತವೆ. ಇನ್ನು ರಾಷ್ಟ್ರಗಳು ಸಂಯಮ ಕಳೆದುಕೊಂಡಾಗ ಯುದ್ಧಗಳಾಗ್ತವೆ. ಸೊ ಸಂಯಮದ ಕೊರತೆ ಅನೇಕ ದುರಂತಗಳಿಗೆ, ಬೇರೆ ಬೇರೆ ಸ್ತರದಲ್ಲಿ, ಬೇರೆ ಬೇರೆ ಮಟ್ಟದ, ಬೇರೆ ಬೇರೆ ಪ್ರಮಾಣದ ದುರಂತಗಳಿಗೆ ಕಾರಣವಾಗ್ತದೆ. ಆದ್ದರಿಂದ ಎಲ್ಲ ಧರ್ಮಗಳಲ್ಲೂ, ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ ಸಂಯಮಕ್ಕೆ ಬಹಳಷ್ಟು ಒತ್ತು ಕೊಡಲಾಗಿದೆ ಮತ್ತು ಅದನ್ನು ನೇರವಾಗಿ ಧರ್ಮದ ಬುನಾದಿಯೊಂದಿಗೆ ಅದನ್ನು ಜೋಡಿಸಲಾಗಿದೆ. ಧರ್ಮದ ಶಾಖೆಯೊಂದಿಗಲ್ಲ, ಧರ್ಮದ ತಳಹದಿಯೊಂದಿಗೆ, ಬುನಾದಿಯೊಂದಿಗೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಎದುರು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮುಂದೆ ಏನೋ ಉದ್ರಿಕ್ತನಾದ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ನಿಂತಿರುವ ಸ್ಥಿತಿಯಲ್ಲಿ ನಿನಗೆ ಕೋಪ ಬಂದರೆ ನೀನು ಕುಳಿತುಕೊಂಡು ನಿನಗೆ ನಿನ್ನ ಕೋಪದ ಮೇಲೆ ನಿಯಂತ್ರಣ ಬರೆದಿದ್ರೆ ಮಲಗಿಕೋ ಅಂತ. ಮತ್ತು ಈ ಯಾವುದಕ್ಕೂ ನೀನು ಸಿದ್ಧ ಇಲ್ಲ ಅಂತಾದರೆ ಮತ್ತು ನಾನು ಇಂತಹ ಧರ್ಮದವನು ಅಂತ ಹೇಳಿಕೊಳ್ಳಬೇಡ ಅಂತ. ಇಸ್ಲಾಂ ಧರ್ಮದ ಅನುಯಾಯಿ ಅಂತ ನೀನು ಹೇಳಿಕೊಳ್ತೀಯ ಅಂತಾದರೆ, ನನ್ನ ಅನುಯಾಯಿ ಅಂತ ನೀನು ಹೇಳಿಕೊಳ್ತೀಯ ಅಂತಾದರೆ, ಮತ್ತೆ ನಿನಗೆ ಉದ್ರೇಕದ ವಿಷಯದಲ್ಲಿ, ಕೋಪದ ವಿಷಯದಲ್ಲಿ ಆಯ್ಕೆ ಇಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವಚನಗಳ ಸಂಗ್ರಹಗಳ ಗ್ರಂಥಗಳಿವೆ, ಪ್ರವಾದಿ ವಚನಗಳ ಸಂಗ್ರಹಗಳು. ಅದರಲ್ಲಿ ಬೇರೆ ಬೇರೆ ವಿಧಗಳಿವೆ. ಅದರಲ್ಲಿ ಒಂದು ವಿಧ ಏನಂತ ಹೇಳಿದರೆ, ಆ ಎಲ್ಲ ವಚನಗಳು ಇವನು ನಮ್ಮವನಲ್ಲ ಎಂಬ ಶಬ್ದದೊಂದಿಗೆ ಆರಂಭ ಆಗ್ತದೆ. ಇವನು ನಮ್ಮವನಲ್ಲ ಅಂತ. ಅದರ ನಂತರ ಯಾರು ನಮ್ಮವನಲ್ಲ ಅಂತ ವ್ಯಾಖ್ಯಾನಿಸಲಾಗ್ತದೆ. ಆ ಪ್ರವಾದಿ ವಚನಗಳನ್ನು ನೀವು ನೋಡಿದರೆ ಅಲ್ಲಿ ನಾವು ಕಾಣುವುದು ಯಾರು ನಮ್ಮವನಲ್ಲ ಅಂತ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ತನ್ನ ನೆರೆಕರೆಯವರಿಗೆ ಉಪಟಳ ಕೊಡ್ತಾನೋ ಅವನು ನಮ್ಮವನಲ್ಲ ಅಂತ. ಈ ಯಾರು ನಮ್ಮವನು, ಯಾರು ನಮ್ಮವರಲ್ಲ ಅನ್ನುವುದನ್ನು ಧರ್ಮ ಅಥವಾ ನಂಬಿಕೆಗಳ ಆಧಾರದಲ್ಲಿ ತೀರ್ಮಾನಿಸಿದಲ್ಲ, ಆಚರಣೆಯ ಆಧಾರದಲ್ಲಿ ತೀರ್ಮಾನಿಸಿದ್ದು. ಯಾರು ಅಳತೆ ತೂಕದಲ್ಲಿ ವಂಚನೆ ಮಾಡ್ತಾನೋ ಅವನು ನಮ್ಮವನಲ್ಲ. ಯಾರು ಕೊಟ್ಟ ಮಾತಿಗೆ ತಪ್ಪಿ ನಡೀತಾನೋ ಅವನು ನಮ್ಮವನಲ್ಲ. ಯಾರು ಕೋಪ ಬಂದಾಗ ಅವಾಚ್ಯ ಶಬ್ದಗಳನ್ನು ಬಳಸ್ತಾನೋ ಅವನು ನಮ್ಮವನಲ್ಲ. ಮತ್ತು ಯಾರು ತನ್ನವರು ಅನ್ಯಾಯ ಮಾಡಿದಾಗ ತನ್ನವರನ್ನು ಬೆಂಬಲಿಸ್ತಾನೋ ಅವನು ನಮ್ಮವನಲ್ಲ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ನಮ್ಮವರಲ್ಲದ ಪಟ್ಟಿ ಅದು. ಇನ್ನು ನಮ್ಮವರು ಯಾರು ಅಂತ ಕುರಾನ್ನಲ್ಲೂ ಅದರ ಪಟ್ಟಿ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವಚನಗಳ
ಇಲ್ಲೂ ಅದರ ಪಟ್ಟಿ ಇದೆ. ಒಬ್ಬ ಮುಸ್ಲಿಂ ಅಂತ ಹೇಳಿದರೆ ನಮಗೆ ಪ್ರಥಮವಾಗಿ ನೆನಪಾಗುವುದು ನಮಾಜ್ ಮಾಡಬೇಕು, ಹಜ್ ಮಾಡಬೇಕು, ಉಪವಾಸ ಆಚರಿಸಬೇಕು ಅಂತ. ನಿಜವಾಗಿ ಕುರಾನ್ನಲ್ಲಿ ಈ ನಮಾಜು, ಉಪವಾಸ ಇತ್ಯಾದಿಗಳಿಗಿಂತ ಹೆಚ್ಚಾಗಿ ನೈತಿಕ ಮೌಲ್ಯಗಳ ಪ್ರಸ್ತಾಪ ಇದೆ, ನೈತಿಕ ಆಚರಣೆಗಳ ಪ್ರಸ್ತಾಪ ಇದೆ. ಉದಾಹರಣೆಗೆ ಒಬ್ಬ ಸತ್ಯವಿಶ್ವಾಸಿ, ಒಬ್ಬ ಧರ್ಮವಿಶ್ವಾಸಿ, ಒಬ್ಬ ಮುಸ್ಲಿಂ ಧರ್ಮೀಯ ಅಂದರೆ ಯಾರು ಅಂತ, ಅವನ ಗುಣ ವಲ್ ಕಾದಿಮೀನಲ್ ಗೈದ್, ಕೋಪ ಬಂದಾಗ ಕೋಪವನ್ನು ನುಂಗಿಕೊಳ್ಳುವವನು, ವಲ್ ಆಫೀನ್ ಅನಿನ್ನಾಸ್, ಜನರ ತಪ್ಪುಗಳನ್ನು ಕ್ಷಮಿಸುವವನು. ನಮ್ಮಲ್ಲಿ ದೊಡ್ಡ ದೊಡ್ಡ ಜಗಳ, ಯುದ್ಧಗಳ ಹಿನ್ನೆಲೆಯಲ್ಲಿ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿರ್ತಾನೆ, ಆ ತಪ್ಪಿಗಾಗಿ ಅವನ ಇಡೀ ಜನರನ್ನು ಗುರುತಿಸಿ ಅವರನ್ನು ಶಿಕ್ಷಿಸುವುದು. ಅಥವಾ ತಪ್ಪು ಮಾಡಿದವನು ನನ್ನ ಜಾತಿಯವನು, ನನ್ನ ಮನೆಯವನು, ನನ್ನ ಕುಟುಂಬದವನು, ಆದ್ದರಿಂದ ಅವನು ಏನೇ ಮಾಡಿರಲಿ ಅವನನ್ನು ಬೆಂಬಲಿಸುವುದು ನನ್ನ ಕರ್ತವ್ಯ ಅನ್ನುವ ಆ ನೀಚ ಮನೋಭಾವ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ನೋಡಿದ್ರು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪರವಾಗಿ ವಕಾಲತ್ತು ನಡೆಸ್ತಾ ಇದ್ದಾನೆ. ಅವರು ಕರೆದು ಕೇಳಿದರು, ನಿನಗೆ ಆ ವ್ಯಕ್ತಿಯ ಕೃತ್ಯದ ಬಗ್ಗೆ ಸಮಾಧಾನ ಇದೆಯೋ, ಅವನು ಮಾಡಿದ ಕೆಲಸ ಸರಿ ಅಂತ ಅನಿಸ್ತದ್ದು? ಇಲ್ಲ, ಅವನು ಮಾಡಿದ್ದು ತಪ್ಪು, ಆದರೆ ಅವನು ನಮ್ಮ ಟ್ರೈಬ್ನವನು, ನನ್ನ ಗೋತ್ರದವನವನು, ಆದ್ದರಿಂದ ನಾನು ಅವನನ್ನು ಬೆಂಬಲಿಸುವುದು ನನ್ನ ಕರ್ತವ್ಯ, ಆದ್ದರಿಂದ ನಾನು ಅವನನ್ನು ಬೆಂಬಲಿಸ್ತಾ ಇದ್ದೇನೆ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಒಂಟೆ ಬಾವಿಗೆ ಬೀಳುವಾಗ ಅದರ ಬಾಲ ಹಿಡಿದು ಅದರ ಜೊತೆಗೆ ಬಾವಿಗೆ ಬೀಳುವವನಾಗಬೇಡ ನೀನು ಅಂತ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪದೇ ಪದೇ ಆವರ್ತಿಸಿದ ಒಂದು ವಚನ ಇದೆ, ಲೈಸ ಮಿನ್ನ ಮನ್ ದಆ ಇಲಾ ಅಸ್ಬಿಯ ಅಂತ. ಯಾರು ಜನಾಂಗವಾದದ ಕಡೆಗೆ ಜನರನ್ನು ಆಮಂತ್ರಿಸ್ತಾರೋ ಅವರು ನಮ್ಮವರಲ್ಲ ಅಂತ. ಈ ಜನಾಂಗವಾದ ಅಂದ್ರೆ ಎಂಥದ್ದು? ಈ ಜನಾಂಗವಾದದಲ್ಲಿ ಆಗುವುದು ನನ್ನ ಜನಾಂಗದವನು, ಅವನು ತಪ್ಪು ಮಾಡಿರಲಿ ಸರಿ ಮಾಡಿರಲಿ ನಾನು ಅವನನ್ನು ಬೆಂಬಲಿಸ್ತೇನೆ ಅನ್ನೋದು. ಆ ಧೋರಣೆ ಅನೇಕ ದುರಂತಗಳಿಗೆ ಕಾರಣ ಆಗ್ತದೆ. ಸತ್ಯ ಎಲ್ಲಿದ್ರು, ನ್ಯಾಯ ಎಲ್ಲಿದ್ರು, ಅದು ಯಾವ ಜಾತಿ ಯಾವ ಧರ್ಮದವನಲ್ಲಿದ್ರು ನಾನು ಅವನ ಬೆಂಬಲಿಗ, ಅವನು ನನ್ನವನು ಅನ್ನುವ ಧೋರಣೆ, ಈ ಧೋರಣೆಯನ್ನು ನಾವು ನಮ್ಮದಾಗಿಸಿಕೊಂಡ್ರೆ ನಮ್ಮ ಎಷ್ಟೋ ಅನಾಹುತಗಳನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯ ಉಂಟು. ನಮ್ಮ ಸಮಾಜವನ್ನು ಪ್ರಶಾಂತ ಸಮಾಜವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಉಂಟು. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಮಾಜದಲ್ಲಿ, ಅವರು ಬದುಕಿದ್ದ ಸಮಾಜದಲ್ಲೂ ಬೇರೆ ಬೇರೆ ಧರ್ಮಗಳಿದ್ದು, ಬೇರೆ ಬೇರೆ ಸಮುದಾಯಗಳ ಜನರಿದ್ದರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲ ಧರ್ಮಗಳ ಬೋಧನೆಗಳು ಒಂದೇ ಅಂತ ಹೇಳುವವರಾಗಿರಲಿಲ್ಲ, ಧರ್ಮಗಳ ಮಧ್ಯೆ ವ್ಯತ್ಯಾಸ ಇದೆ ಅಂತ ಹೇಳುವವರಾಗಿದ್ದರು. ತಾತ್ವಿಕವಾಗಿ ಬೋಧನೆಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳುವವರಾಗಿದ್ದರು. ಆದರೆ ಅವರ ಬೋಧನೆಯಲ್ಲಿ ಮನುಷ್ಯರ ಮೂಲ ಧರ್ಮ ಒಂದೇ ಎಂದು ಆಗಿತ್ತು ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆ. ಇನ್ನು ಇತರ ಧರ್ಮೀಯರು ಬೇರೆ ಬೇರೆ ಧರ್ಮ, ಅದು ಸಮಾಜದ ವಾಸ್ತವ, ಅದರ ವಿಷಯದಲ್ಲಿ ನಮ್ಮ ಧೋರಣೆ ಏನಿರಬೇಕು ಅಂತ ಅದರ ಅತ್ಯುತ್ತಮ ಉದಾಹರಣೆಯನ್ನು ಪ್ರವಾದಿ